ಅತಿ ಬೇಗ ಮನೆಗೆ ತಲುಪಬಹುದು ಎಂದು ನೀವು ನೈಸ್ ರಸ್ತೆಯಲ್ಲಿ ಹೋದ್ರೆ ನಿಮ್ಮ ಹೆಣ ಬೀಳೋದು ಗ್ಯಾರಂಟಿ. ನೈಸ್ ರಸ್ತೆಯಲ್ಲಿ ಪ್ರಯಾಣ ಮಾಡುವವರು ನೋಡಲೇಬೇಕಾದ ಸ್ಟೋರಿ ಇದು. ಹೌದು, ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಜನ ಟ್ರಾಫಿಕ್ ನಿಂದ ತಪ್ಪಿಸಿಕೊಂಡು ಬೇಗನೆ ಮನೆ ಸೇರಬೇಕೆಂದು ಕಡಿಮೆ ಟ್ರಾಫಿಕ್ ಇರುವ ಮಾರ್ಗವನ್ನ ಹುಡುಕ್ತಾರೆ. ಆದ್ರೆ ಆ ಮಾರ್ಗವೇ ಈಗ ಯಮರಾಯನಾಗಿ ಕಾಯ್ತಾ ಇದ್ದಾನೆ. ಯಾಕಂದ್ರೆ ನೈಸ್ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಹಾದು ಹೋಗುವ ರಸ್ತೆಯ ಪಕ್ಕದ ಮೇಲ್ರಸ್ತೆಯಲ್ಲಿ ನಿಂತುಕೊಂಡು ಬಸ್ನ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಸಾಯಂಕಾಲ ನಡೆದಿರೋ ಇನ್ಸಿಡೆಂಟ್ ಇದು. 7:15 ನೆಲಮಂಗಲ ಬೈಪಾಸ್ ಇಂದ ಕೆಂಗೇರಿ ಕಡೆ ಬರೋ ರೂಟಲ್ಲಿ ಬಸ್ಗೆ ಕಲ್ಲೊಡೆದಿ ನಿಲ್ಸಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದು 4 ರಿಂದ 5 ಜನ ಇದ್ರು. ಬಸ್ ಕಲ್ಲೊಡೆದಿದ್ದಾರೆ. ಗಾಜು ಮುಂದಗಡೆ ಗಾಜು ಬಂದು ಫುಲ್ ಎಲ್ಲ ಹೊಡೆದಿ ಚೂರಾಗಿದೆ. ಅವಾಗ ಗಾಡಿ ನಿಲ್ಸಕ್ ಹೋಗಿಲ್ಲ. ನನ್ನ ಹಿಂದೆಗಡೆ ಇದ್ದವರು ಪಾರ್ಟಿಗಳೆಲ್ಲ ತುಂಬಾ ಭಯ ಬಿದ್ದಿದ್ದಾರೆ. ಭಯ ಬಿದ್ದಿ ಇಲ್ಲ ಹೋಗಿ ಗಾಡಿ ಯಾರೋ ಬರ್ತಾ ಇದಾರೆ, ಯಾರೋ ಓಡ್ ಬರ್ತಾ ಇದಾರೆ ಅಂತ ಹೇಳಿದ್ಮೇಲೆ ಗಾಡಿ ಎತ್ತಿ ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋಗಿದ್ದೀನಿ. ರಾತ್ರಿಯ ವೇಳೆ ನೆಲಮಂಗಲ ಮೂಲಕ ನೈಸ್ ರಸ್ತೆಯಲ್ಲಿ ಕೆಂಗೇರಿ ಕಡೆ ಸಾಗ್ತಾ ಇದ್ದ ಬಸ್ ಮೇಲೆ 5-6 ಜನರ ಗುಂಪೊಂದು ಕಲ್ಲು ತೂರಾಟ ನಡೆಸಿದ್ದಾರೆ. ಸುಮಾರು 7:30 ವೇಳೆಯಲ್ಲಿ 40 ರಿಂದ 45 ಜನರು ಪ್ರಯಾಣಿಸ್ತಾ ಇದ್ದಂತಹ ಖಾಸಗಿ ಬಸ್ ನನ್ನ ರಾಬರಿ ಮಾಡುವ ನಿಟ್ಟಿನಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ಊಹಿಸಲಾಗಿದೆ. ನಿರ್ಜನ ಪ್ರದೇಶದ ರಸ್ತೆಯಲ್ಲಿ ವಾಹನಗಳ ಓಡಾಟ ಕಡಿಮೆಯಾದಂತಹ ಹಿನ್ನೆಲೆಯಲ್ಲಿ ಚಲಿಸ್ತಾ ಇದ್ದಂತಹ ಬಸ್ ಅನ್ನ ಅಡ್ಡಗಟ್ಟಿ ಕಲ್ಲು ತೂರಾಟ ಮಾಡಿದ್ದಾರೆ. ಬಸ್ನ ಮುಂದಿನ ಗಾಜು ಸಂಪೂರ್ಣ ಜಖಂಗೊಂಡಿದ್ದು, ಇದರಿಂದ ಗಾಬರಿಗೊಂಡ ಬಸ್ ಚಾಲಕ ವೇಗವಾಗಿ ಬಸ್ ಚಾಲನೆ ಮಾಡಿದ್ದಾನೆ. ನೈಸ್ ಟೋಲ್ ಸಿಬ್ಬಂದಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ರು ಕೂಡ ಕ್ಯಾರೆ ಅಂದಿಲ್ಲ. ಇತ್ತ ಟ್ರಾಫಿಕ್ ಪೊಲೀಸರ ಬಳಿ ಹೋದ್ರೆ ಇದು ನಮ್ಮ ಸುಪರ್ದಿಗೆ ಬರಲ್ಲ ಎಂದು ಹೇಳಿದ್ದಾರೆ. ಕ್ರೈಂ ಪೊಲೀಸರ ಬಳಿ ಹೋದ್ರೆ ಟೋಲ್ನವರನ್ನ ಕೇಳಿ ಅಂತಾರೆ. ಇನ್ನು ಬಸ್ನಲ್ಲಿ ಮಹಿಳೆಯರು, ವೃದ್ಧರು ಹೆಚ್ಚು ಜನರಿದ್ರು. ಯಾಮಾರಿದ್ರೆ ಭಾರಿ ಅನಾಹುತ ಸಂಭವಿಸ್ತಾ ಇತ್ತು ಎಂದು ವಿಡಿಯೋ ಮಾಡಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾನೆ ಬಸ್ ಚಾಲಕ. ನೈಸ್ ರೋಡ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ 1 ಕಿಲೋಮೀಟರ್ ಆದ್ಮೇಲೆ ನೈಸ್ ರೋಡ್ ಅವ್ರ ಹತ್ರ ನಿಂತ್ಕೊಂಡು ಅಲ್ಲಿ ಕಂಪ್ಲೇಂಟ್ ಮಾಡಿ ನೈಸ್ ರೋಡ್ ಬಂದ್ರು. ನೈಸ್ ರೋಡ್ ಅವ್ರು ಬಂದು ಅಲ್ಲಿ ಎಲ್ಲ ನೋಡ್ಕೊಂಡು ವಿಚಾರಿಸ್ಕೊಂಡು ಅವರು ಫೋಟೋ ಎಲ್ಲ ತಕ್ಕೊಂಡು ಸರ್ ಬೆಳಗ್ಗೆನೆ ಬಂದ್ಬಿಡಿ, ಇಷ್ಟೊತ್ತಿನಲ್ಲಿ ಯಾರು ಆಫೀಸರ್ ಇರಲ್ಲ ಅಂತ ಅಂದ್ರು. ನಾ ಸರಿ ಅನ್ಬಿಟ್ಟು ಬೆಳಗ್ಗೆನೆ ಹೋದೆ. 10-10:30 ಹೋದೆ. ಸರಿ ಸರ್ ಈ ತರ ಆಯ್ತಲ್ಲ ನೆನ್ನೆ ನೈಟು ಹಿಂಗೆ ಬಂದೀನಿ ಸರ್ ಅಂತ ಹೇಳ್ಬಿಟ್ಟು ಹೋದೆ. ಅದಾದ್ಮೇಲೆ ಅವ್ರು ನೋಡಿದ್ರೆ ನಮ್ಗೆ ನೈಸ್ ರೋಡ್ ಬರಲ್ಲ, ನೀವು ಟ್ರಾಫಿಕ್ಗೆ ಕೊಟ್ಬಿಡಿ ಅಂದ್ರು. ಟ್ರಾಫಿಕ್ ಅವ್ರಿಗೆ ಕೇಳಿದ್ಕೆ ಇದು ಕಲ್ಲಲ್ಲಿ ಹೊಡೆದಿರೋದಪ್ಪ, ಲ್ಯಾಂಡ್ ಆರ್ಡರ್ ಬರುತ್ತೆ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಲ್ಯಾಂಡ್ ಆರ್ಡರ್ ಕೊಡ್ಬೇಕಾ, ಟ್ರಾಫಿಕ್ ಅವ್ರಿಗೆ ಕೊಡ್ಬೇಕಾ, ಇಲ್ಲ ನೈಸ್ ರೋಡ್ ಅವ್ರಿಗೆ ಕೊಡ್ಬೇಕಾ? ನಾವು ಕಂಪ್ಲೇಂಟ್ ಯಾರು ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್. ಕಲ್ಲಲ್ಲಿ ಹೊಡೆದಿರೋದು ಇದು ಇನ್ಸೂರೆನ್ಸ್ ಕ್ಲಿಯರ್ ಆಗಲ್ಲ, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಕೊಡಿ ಅಂತ ಹೇಳಿದ್ರು. ಟ್ರಾಫಿಕ್ ಅವ್ರ ಹತ್ರ ಹೋಗಿದ್ಕೆ ಇಲ್ಲ ಅಪ್ಪ ಇದು ಕಲ್ಲಲ್ಲಿ ಹೊಡೆದಿರೋದು ಲ್ಯಾಂಡ್ ಆರ್ಡರ್ ಬರುತ್ತೆ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ನಾನು ತಿರ್ಗಾ ಹೋಗಿ ಟೋಲ್ ಅವ್ರ ಹತ್ರ ಹೋಗಿ ಅಲ್ಲಿ ಆಫೀಸ್ಗೆ ಹೋದೆ. ಆಫೀಸಲ್ಲಿ ಹೋಗ್ಬಿಟ್ಟು ಕೇಳ್ದೆ ಈ ತರ ಸರ್ ಈ ತರ ಹೇಳ್ತಾವ್ರೆ ಅಂತ. ಅದಕ್ಕೆ ಅವರಿದ್ದವರು ನಾವೇನು ಮಾಡಕ್ಕಾಗಲ್ಲಪ್ಪ, ಅವ್ರದ್ದು ಪ್ರಾಬ್ಲಮ್, ಅವರು ತಗೋಬೇಕು ಕಂಪ್ಲೇಂಟ್, ನಾವೇನೋ ಇದು ಮಾಡಕ್ಕಾಗಲ್ಲ ಅಂತ ಅವ್ರು ಅಂತಿದ್ರೆ. ನಿನ್ನೆ 7:30 ಸುಮಾರು 7:15 ನೈಟು ಆಗಿರೋದಿದು. ಅವರು ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಈ ತರ ಆಗಿದೆ. ಆದಷ್ಟು ಡ್ರೈವರ್ಸ್ ನೋಡ್ಕೊಂಡು ಬನ್ನಿ. ನೈಸ್ ರೋಡ್ ಅಲ್ಲಿ ಕಲ್ಗಳು ಹೊಡಿತಾ ಇದ್ದಾರೆ ರಾಬರಿ ಮಾಡೋರು. ತುಂಬಾ ಅಪಾಯ ಆಗಿದೆ ಇಲ್ಲಿ ಆ ರೋಡಲ್ಲಿ. ಇದ್ರ ಬಗ್ಗೆ ನೈಸ್ ರೋಡ್ ಅವ್ರಿಗೆ ಹೇಳಿದ್ರೆ ಯಾವಾಗ್ಲೂ ಒಂದ್ಸತಿ ನಡೆಯುತ್ತಪ್ಪ, ಏನಪ್ಪ ಮಾಡಕ್ಕಾಗುತ್ತೆ ಅಂತ ಅವ್ರು ಅಂತಿದ್ದಾರೆ. ಯಾವಾಗ್ಲೂ ಒಂದ್ಸತಿ ನಡೆಯೋದು, ಪ್ರಾಣನೇ ಹೋಗ್ಬಿಟ್ಟಿತ್ತು ಅಂದ್ರೆ ಯಾರು ಫ್ರೆಂಡ್ಸ್ ಬರ್ತಾರೆ? ಯಾರು ಬರಲ್ಲ ಅಲ್ಲಿ. ಅವ್ರು ಟೋಲ್ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿ 20-25 ನಿಮಿಷ ಆದ್ಮೇಲೆ ಬಂದಿದ್ದಾರೆ. ಟೋಲ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ನಾನು ಫೋನ್ ಮಾಡಿ 20 ರಿಂದ 25 ನಿಮಿಷ ಆದ್ಮೇಲೆ ಬಂದಿದ್ದಾರೆ. ಅಷ್ಟೊತ್ತಿಗೆ ಪ್ರಾಣಗಳೇ ಹೊಂಟೋದ್ರೆ ಏನ್ ಮಾಡ್ತಾರೆ ಫ್ರೆಂಡ್ಸ್? ಇದಕ್ಕೆ ನೀವೇನಾರ ಒಂದು ಸೊಲ್ಯೂಷನ್ ಕೊಡ್ಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ತರ ಆಗಿದೆ. ನಾನು ಹೋಗೆಲ್ಲ ಟೋಲಲ್ಲೆಲ್ಲ ವಿಚಾರಿಸಿದ್ದೀನಿ. ಅವ್ರೇನು ತಗೊಂತ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.